ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಇದು ಕ್ಯಾಪ್ಸಿಕಮ್ದು ಪಲ್ಯ. ಎಲ್ಲರೂ ಮಾಡ್ತೀವಿ ಫ್ರೆಂಡ್ಸ್, ಆದರೆ ನಾನು ಯಾವ ರೀತಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಮೇಲೆ ನೋಡಿ, ಇದು ಉಡಿ ಥರ ನೋಡಿ, ನುಚ್ಚು ಥರ ಕಾಣ್ತಾ ಇತ್ತಲ್ಲ, ಅದೇನು ಪುಡಿ ಅಂತಲೂ ನಿಮ್ಗೆ ಹೇಳ್ತೀನಿ. ಇದು ಬಂದು ಇವತ್ತು ಸಂಡೇ ಲಾಗಾಗಿರುತ್ತೆ ಫ್ರೆಂಡ್ಸ್. ಇವತ್ತು ಸಂಡೇ, ನಾನು ಇವತ್ತು ಮನೆಯಲ್ಲೇ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನೇನು ಗೊತ್ತಾ ಇದನ್ನು ಮಾಡೋದು. ನಾನು ಮಾಡಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ. ಇದು ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅದನ್ನೇ ನಿಮ್ಗೆ ಹೇಳ್ತೀನಿ ನೋಡಿ, ಯಾವ ರೀತಿ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಫಸ್ಟು ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಟೊಮೊಟೊನೂ ಅಷ್ಟೇ, ನಾನು ಎರಡೂ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ನೀವು ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಮತ್ತು ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಇದಕ್ಕೆ ಅಂದರೆ, ನಾನಿವತ್ತು ಬೇರೆ ನೋಡಿ ಒಂದು ಕಡಲೆ ಬೀಜ ಹಾಕಿದ್ದೀನಿ. ಯಾವಾಗಲೂ ನಾನು ಕಡಲೆ ಬೀಜ ಹಾಕಿಲ್ಲ, ಹಂಗೆ ಮಾಡ್ತಾಯಿದ್ದೆ. ಇದಕ್ಕೆ ಒಗ್ಗರಣೆಗೆ ಫ್ರೆಂಡ್ಸ್, ಎಣ್ಣೆ ಕಾದ್ಮೇಲೆ